ಪ್ರೀತಿಯ ವಿದ್ಯಾರ್ಥಿಗಳೇ, 7ನೇ ತರಗತಿ ಗಣಿತ ಅಧ್ಯಾಯ 13 ಘಾತಾಂಕಗಳು ಮತ್ತು ಘಾತಗಳು ಎಂಬ ಘಟಕದ ಬಗ್ಗೆ ತಿಳಿದುಕೊಳ್ಳೋಣ. ಘಾತಾಂಕಗಳು ಮತ್ತು ಘಾತಗಳು ಈ ಘಟಕದ ಪರಿಕಲ್ಪನಾ ನಕ್ಷೆ ಈ ಕೆಳಗಿನಂತಿದೆ. ಇಲ್ಲಿ ಬರುವಂತಹ ಕೆಲವೊಂದು ಕಲಿಕಾಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇ ಕಲಿಕಾಂಶ ಆಧಾರ ಸಂಖ್ಯೆ ಮತ್ತು ಘಾತಸೂಚಿಯನ್ನು ಗುರುತಿಸುವುದು. ಎರಡನೆಯದು ಘಾತಾಂಕ ರೂಪದಲ್ಲಿ ಬರೆಯುವುದು, ಸುಲಭ ರೂಪಕ್ಕೆ ಪರಿವರ್ತಿಸುವುದು, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸುವುದು, ಬೆಲೆಗಳನ್ನು ಕಂಡುಹಿಡಿಯುವುದು. ಚಿಂಟು ಒಂದು ಪ್ರಶ್ನೆಯನ್ನು ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ಭೂಮಿಯ ದ್ರವ್ಯರಾಶಿ ಎಷ್ಟು ಎಂದು ನಿಮಗೆ ಗೊತ್ತಿದೆಯಾ? ಅದೇ ರೀತಿ ಯುರೇನಸ್ನ ದ್ರವ್ಯರಾಶಿ ಎಷ್ಟು kg ಇದೆ? ಇವುಗಳಲ್ಲಿ ಯಾವುದು ದೊಡ್ಡದು? ಅಂದರೆ ಭೂಮಿಯ ದ್ರವ್ಯರಾಶಿಯ ದೊಡ್ಡದಾ ಅಥವಾ ಯುರೇನಸ್ನ ದ್ರವ್ಯರಾಶಿ ದೊಡ್ಡದಾ ಅನ್ನೋದನ್ನು ಆಲೋಚನೆ ಮಾಡ್ತಾ ಇರ್ತಾನೆ. ಹೌದಲ್ವ ಮಕ್ಕಳೇ? ಈ ರೀತಿಯ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಸುಲಭ ರೂಪದಲ್ಲಿ ವ್ಯಕ್ತಪಡಿಸಲು ಇರುವಂತಹ ಒಂದು ವಿಧಾನವೇ ಘಾತಾಂಕಗಳು ಆಗಿದೆ. ಹಾಗಾದರೆ ಘಾತಾಂಕಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ಅವುಗಳ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಘಾತಾಂಕಗಳು ಅತಿ ದೊಡ್ಡ ಸಂಖ್ಯೆಯನ್ನು ಘಾತಗಳ ರೂಪದಲ್ಲಿ ಈ ರೀತಿ ಸರಳವಾಗಿ ಬರೆಯಬಹುದು. ಉದಾಹರಣೆ, 1000. 1000ವನ್ನು 1000 = 10 × 10 10ರ ಘಾತ ರೂಪದಲ್ಲಿ ಬರೆದಿದ್ದೇನೆ. ಅದು 10ನ್ನು 3 ಬಾರಿ ಪುನರಾವರ್ತನೆಯಾಗಿದೆ. ಅದನ್ನು 10ರ ಘಾತ 3 ಎಂದು ಬರೆಯುತ್ತೇವೆ. ಅದನ್ನು 10ರ ಘಾತ 3 ಎಂದು ಓದುತ್ತೇವೆ. ಹೀಗೆ ಪುನರಾವರ್ತಿತ ಗುಣಾಕಾರವನ್ನು ಘಾತಾಂಕಗಳು ಎನ್ನುತ್ತೇವೆ. ಹಾಗಾದರೆ ಘಾತಾಂಕಗಳಲ್ಲಿ ಬರುವಂತಹ ಆಧಾರ ಸಂಖ್ಯೆ ಮತ್ತು ಘಾತಸೂಚಿಯನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. 10ರ ಘಾತ 5ರಲ್ಲಿ ಆಧಾರ ಸಂಖ್ಯೆ 10 ಮತ್ತು ಘಾತಸೂಚಿ 5 ಆಗಿದೆ. ಅದೇ ರೀತಿ 10ರ ಘಾತ 3ರಲ್ಲಿ ಆಧಾರ ಸಂಖ್ಯೆ ಎಷ್ಟು ಮಕ್ಕಳೇ? ವೆರಿ ಗುಡ್, 10 ಆಗಿದೆ. ಹಾಗಾದರೆ ಘಾತಸೂಚಿ ವೆರಿ ಗುಡ್, ಅದು 3 ಆಗಿದೆ. ರಶ್ಮಿ ಈ ರೀತಿ ಒಂದು ಪ್ರಶ್ನೆಯನ್ನು ನೀಡ್ತಾಳೆ. ಅದರಲ್ಲಿ ಬರುವಂತಹ ಆಧಾರ ಸಂಖ್ಯೆ ಮತ್ತು ಘಾತಸೂಚಿಯನ್ನು ಗುರುತಿಸುವಿರಾ ಮಕ್ಕಳೇ? ಅದು ಯಾವ ಲೆಕ್ಕವಾಗಿದೆ? 10ರ ಘಾತ 6ರಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತಸೂಚಿಯನ್ನು ಗುರುತಿಸುವಂಥದ್ದಾಗಿದೆ. ಹೌದು, 10ರ ಘಾತ 6ರಲ್ಲಿ ಆಧಾರ ಸಂಖ್ಯೆ ಎಷ್ಟು? ವೆರಿ ಗುಡ್, 10 ಆಗಿದೆ. ಘಾತಸೂಚಿ 6 ಆಗಿದೆ. ಸೊ ಆಧಾರ ಸಂಖ್ಯೆ ಮತ್ತು ಘಾತಸೂಚಿಯನ್ನು ಗುರುತಿಸೋದು ಹೇಗೆ ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ನೆಕ್ಸ್ಟ್ ಪರಿಕಲ್ಪನೆ ನಮಗೆ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯುವಂಥದ್ದು. ಕೆಲವೊಂದು ಸಂಖ್ಯೆಗಳನ್ನು ನಾವು ವಿಸ್ತರಿಸಿದ ರೂಪದಲ್ಲಿ ಬರೆಯಲು 10, 100, 1000 ಇತ್ಯಾದಿ ಸಂಖ್ಯೆಗಳನ್ನು ಬಳಸಿದ್ದೇವೆ. ಉದಾಹರಣೆಗೆ 47,561ನ್ನು ಅವುಗಳ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ನಾವು ಈ ರೀತಿ ವಿಸ್ತರಣಾ ರೂಪದಲ್ಲಿ ವ್ಯಕ್ತಪಡಿಸಬಹುದು. 4 ಎಂಬುದು 10,000 ಸ್ಥಾನದಲ್ಲಿದೆ. ಅದನ್ನು 4 × 10,000 + 7 × 1000 + 5 × 100 + 6 × 10 + 1. ಇದನ್ನು ನಾವು ಈ ರೀತಿ ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಅಂದರೆ ಅದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬಹುದು. 4 × 10ರ ಘಾತ 4 + 7 × 10ರ ಘಾತ 3 + 5 × 10ರ ಘಾತ 2 + 6 × 10ರ ಘಾತ 1 + 1 ಎಂದು ಬರೆಯಬಹುದಾಗಿದೆ. ಹಾಗಾದರೆ ಕೆಲವೊಂದು ಸಮಸ್ಯೆಗಳನ್ನು ನಿಮಗೆ ನೀಡ್ತೇನೆ. ಆ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೀತೀರ ಮಕ್ಕಳೇ? ಅದು ಯಾವ್ಯಾವ ಸಂಖ್ಯೆಗಳು? 172, 5,642, 6,374 ಈ ಎಲ್ಲ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯಲು ಪ್ರಯತ್ನಿಸುವಿರಾ? ನೆಕ್ಸ್ಟ್ ಪರಿಕಲ್ಪನೆ ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋದು. ಉದಾಹರಣೆ, 81ನ್ನು 3ರ ಘಾತ ರೂಪದಲ್ಲಿ ಬರೆಯುವಂಥದ್ದು. ಅದನ್ನು 81 = 3 × 3 × 3 × 3 4 ಬಾರಿ 3 ಅನ್ನೋದು 4 ಬಾರಿ ಪುನರಾವರ್ತನೆಯಾಗಿದೆ.
ಆದ್ದರಿಂದ 81ನ್ನು 3 × 4 ಎಂಬುದಾಗಿ ಬರೀತೇವೆ. ಈ ದಿನ ನಾವು ಘಾತಾಂಕಗಳ ಬೆಲೆಗಳನ್ನು ಒಂದು ಚಟುವಟಿಕೆಯ ಮುಖಾಂತರ ತಿಳಿದುಕೊಳ್ಳೋಣ. ಇದು ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೊಂಡು ಆಯತಾಕಾರದ ಹಾಳೆಯನ್ನು ಮಡಿಚುವುದರ ಮುಖಾಂತರ ನಾವು ಘಾತಾಂಕಗಳ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಾನು ಒಂದು ಆಯತಾಕಾರದ ಹಾಳೆಯನ್ನು ತಗೊಂಡಿದ್ದೀನಿ, ಅದನ್ನು 2 ಎಂಬುದಾಗಿ ತಿಳಿದುಕೊಳ್ಳೋಣ. ಆಗ ಇದರ ಘಾತಸೂಚಿ 0 ಆಗಿರುತ್ತೆ. ಆಗ 2 ರ ಘಾತ 0ಯ ಬೆಲೆ 1, ಅಂದರೆ 1 ಆಯತಾಕಾರದ ಹಾಳೆ. ಅಂದರೆ ಅರ್ಥ 2 ರ ಘಾತ 0 ಸಮ 1. ಅದೇ ರೀತಿ ಮತ್ತೊಂದು ಹಾಳೆಯನ್ನು ಅದೇ ರೀತಿ ತೆಗೆದುಕೊಂಡು 2 ರ ಘಾತ 1ರ ಬೆಲೆಯನ್ನು ಕಂಡುಹಿಡಿಯೋದು ಹೇಗೆ? ಈ ಆಯತಾಕಾರದವನ್ನು 2 ಎಂಬುದಾಗಿ ತೆಗೆದುಕೊಂಡಿದ್ದೇನೆ. ಆದ್ದರಿಂದ ಆಯತಾಕಾರ ಹಾಳೆಯನ್ನು ಘಾತಸೂಚಿ 1 ಅಂದರೆ ಅರ್ಥ 1 ಭಾಗವನ್ನು ಮಡಿಚೋದು ಅಂತ ಅರ್ಥ. ಸೊ 1 ಭಾಗದಲ್ಲಿ ಮಡಿಚಿದಾಗ ನಮಗೆ ಎಷ್ಟು ಭಾಗಗಳು ಸಿಕ್ತು ಮಕ್ಕಳೇ? 1, 2. ಸೊ 2 ಆಯತಾಕಾರದ ಹಾಳೆ ನಮಗೆ ಸಿಕ್ತು. ಅದನ್ನು ನಾವು 2 ರ ಘಾತ 1, ಅದರ ಬೆಲೆ 2 ಎಂಬುದಾಗಿ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ 2 ರ ಘಾತ 2ರ ಬೆಲೆಯನ್ನು 2 ಬಾರಿ ಒಂದು ಆಯತಾಕಾರದ ಹಾಳೆಯನ್ನು 2 ಬಾರಿ ಮಡಚುವುದರ ಮೂಲಕ ಎಷ್ಟು ಭಾಗಗಳು ಸಿಗುತ್ತವೆ ಎಂಬುದನ್ನು ನೋಡೋಣ. ಎಷ್ಟು ಬಾರಿ ಸಿಗಬಹುದು ಮಕ್ಕಳೇ? ಯೋಚನೆ ಮಾಡಿ. ಇದು 1 ಭಾಗ, ನೆಕ್ಸ್ಟು 2 ಬಾರಿ ಮಡಚಿದ್ದೀನಿ. ಸೊ ಎಷ್ಟು ಭಾಗಗಳು ಸಿಗ್ಬೋದು? ವೆರಿ ಗುಡ್, 4 ಭಾಗಗಳು. 1, 2, 3, 4. ಸೊ ನಾವು ಈ ರೀತಿಯಾಗಿ 2 ರ ಘಾತ 2ರ ಬೆಲೆಯನ್ನು 4 ಎಂಬುದಾಗಿ ಬರಿಬಹುದು. ಸೊ ಇದೇ ರೀತಿ 2 ರ ಘಾತ 3ನ್ನು 2 ರ ಘಾತ 3ನ್ನು ನಾವು ಎಷ್ಟು ಬಾರಿ ಮಡಚಬೇಕು? 3 ಬಾರಿ. 1, 2, 3. ಸೊ ನಮಗೆ ಮಕ್ಕಳೇ ಎಷ್ಟು ಭಾಗಗಳು ಸಿಗಬಹುದು ಈಗ? ವೆರಿ ಗುಡ್, ಒಟ್ಟು 8 ಭಾಗಗಳು ನಮಗೆ ಸಿಗುತ್ತೆ. 1, 2, 3, 4, 5, 6, 7, 8. ಸೊ ನಾವು 2 ರ ಘಾತ 3ನ್ನು 8 ಎಂಬುದಾಗಿ ಬರೀಬಹುದು, ತಿಳ್ಕೋಬಹುದು. ಚಟುವಟಿಕೆ ನೋಡಿದ್ದೀರಾ ಅಲ್ವಾ ಮಕ್ಕಳ? ಹಾಗಾದರೆ ಮನೆಯಲ್ಲೂ ಈ ಚಟುವಟಿಕೆಯನ್ನು ಮತ್ತೊಮ್ಮೆ ಪ್ರಯತ್ನಿಸಿ. ಈಗ ನಾವು ಮುಂದಿನ ಪರಿಕಲ್ಪನೆಗೆ ಹೋಗೋಣ. ಹೀಗೆ ನಮ್ಮ ತರಗತಿಯಲ್ಲಿ ಎಷ್ಟೋ ಮಕ್ಕಳಿಗೆ ಹೆಸರುಗಳಿವೆ. ಆ ಹೆಸರುಗಳನ್ನು ನಾವು ವಿಶೇಷ ರೀತಿಯಲ್ಲಿ ಒಂದೊಂದು ಸಲ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿಂಕಿಯನ್ನು ಕರಿತೀವಿ, ಕೆಂಪ ಅಂತ ಕರಿತೀವಿ. ಅದೇ ರೀತಿ ನಮಗೆ ಘಾತಾಂಕದಲ್ಲೂ ಸಹ ಕೆಲವು ವಿಶೇಷ ಹೆಸರುಗಳಿವೆ, ಕೆಲವು ಘಾತಗಳಿಗೆ ವಿಶೇಷ ಹೆಸರುಗಳಿವೆ. ಆ ಹೆಸರುಗಳು ಏನಪ್ಪ? 10 ರ ಘಾತ 2ನ್ನು 10ರ ವರ್ಗ ಎಂದು, 10 ರ ಘಾತ 3ನ್ನು 10ರ ಘನ ಎಂದು ಕರೆಯುತ್ತೇವೆ. ಇದೇ ರೀತಿ ನಾವು 243, 64, 625 ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ಬರೆದು ಅವುಗಳ ಆಧಾರ ಸಂಖ್ಯೆ ಮತ್ತು ಘಾತಸೂಚಿಯನ್ನು ಕಂಡುಹಿಡಿಯಬಲ್ಲಿರ ಮಕ್ಕಳೇ? ನಾವು ಸ್ಥಿರ ಸಂಖ್ಯೆಯನ್ನು ತೆಗೆದುಕೊಂಡು ಈಗ ಘಾತಾಂಕ ರೂಪ ಬರೆಯೋದನ್ನು ಕಲ್ತ್ಕೊಂಡ್ವಿ. ಅದೇ ರೀತಿ ಒಂದು ಸ್ಥಿರ ಸಂಖ್ಯೆಯನ್ನು ತೆಗೆದುಕೊಳ್ಳುವುದರ ಬದಲು ಒಂದು ಪೂರ್ಣಾಂಕ ಎಯನ್ನು ಆಧಾರ ಸಂಖ್ಯೆಯನ್ನಾಗಿ ತೆಗೆದುಕೊಂಡು ನಾವು ಈ ರೀತಿ ವ್ಯಕ್ತಪಡಿಸಬಹುದು. ಅದು ಏನಪ್ಪ ಅಂದರೆ ಎ ಗುಣಿಸು ಎಯನ್ನು a² ಎಂದು, ಎಯನ್ನು 3 ಬಾರಿ ಪುನರಾವರ್ತನೆಯಾದರೆ ಅದನ್ನು a³ ಎಂದು, ಎ ಗುಣಿಸು ಎ ಗುಣಿಸು ಎ ಗುಣಿಸು ಬಿ ಗುಣಿಸು ಬಿ ಈಕ್ವಲ್ಸ್ ಎ ಘಾತ 3 ಮತ್ತು ಬಿ ಘಾತ 2 ಅನ್ನೋದನ್ನು ಸಹ ನಾವು ಬರೀಬಹುದು. ಅಂದರೆ ಸ್ಥಿರ ಸಂಖ್ಯೆಯನ್ನು ತೆಗೆದುಕೊಳ್ಳದೆ ಇದ್ರೂ ಸಹ ನಾವು ಯಾವುದೇ ಪೂರ್ಣಾಂಕ ಒಂದು ಎ ಸಂಖ್ಯೆಯನ್ನು ತೆಗೆದುಕೊಂಡರೂ ಸಹ ನಾವು ಅದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬಹುದಾಗಿದೆ. ಕೆಲವು ಘಾತಾಂಕಗಳ
ಬೆಲೆಗಳನ್ನು ಕಂಡುಹಿಡಿಯೋಣ. ಉದಾಹರಣೆ 256 2ರ ಘಾತದಲ್ಲಿ ವ್ಯಕ್ತಪಡಿಸಿ. 256 2ರ ಘಾತದಲ್ಲಿ ವ್ಯಕ್ತಪಡಿಸೋದನ್ನು ನಾವು 2 ಎಷ್ಟು ಬಾರಿ ಬರ್ಕೊಂಡ್ರೆ ಗುಣಾಕಾರ ಮಾಡಿದ್ರೆ ನಮಗೆ 256 ಬರುತ್ತೆ? ಎಸ್, 2ರ ಘಾತ 8ರ ರೂಪದಲ್ಲಿ ಬರ್ಕೊಂಡ್ರೆ ನಮಗೆ 256 ಸಿಗುತ್ತೆ. ನೆಕ್ಸ್ಟ್ 2ನೇ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಇವುಗಳಲ್ಲಿ ಯಾವುದು ದೊಡ್ಡದು? 2ರ ಘಾತ 3 ಅಥವಾ 3ರ ಘಾತ 2? ಹೌದು, ಈ ಎರಡೂ ಲೆಕ್ಕಗಳಲ್ಲಿ ಎರಡೂ ಸಂಖ್ಯೆಗೆ ಘಾತಾಂಕ ರೂಪದಲ್ಲಿ ನಾವು 2ರ ಘಾತ 3ರ ಬೆಲೆಯನ್ನು ಕಂಡುಹಿಡಿಬೇಕು. 2ರ ಘಾತ 3ರ ಬೆಲೆ ಅಂದರೆ ಅರ್ಥ 2 ಗುಣಿಸು 2 ಗುಣಿಸು 2, 2 2 4, 4 2 8 ಆಗಿದೆ. 3ರ ಘಾತ 2ರ ಬೆಲೆ 3 ಗುಣಿಸು 3 = 9. ಆಗ ಗಮನಿಸಿ ಮಕ್ಕಳೇ, 9 8ಕ್ಕಿಂತ ದೊಡ್ಡದಾಗಿದೆ. ಅದರಿಂದ ಇದರಲ್ಲಿ ಯಾವುದು ದೊಡ್ಡದು? 3ರ ಘಾತ 2 ದೊಡ್ಡದು 2ರ ಘಾತ 3ಕ್ಕಿಂತ. ಅರ್ಥ ಆಯ್ತಾ ಮಕ್ಕಳೇ? ದೊಡ್ಡದು ಅಂದರೆ ಕೊಟ್ಟಿರುವಂತಹ ಘಾತಾಂಕಗಳಲ್ಲಿ ಅವುಗಳನ್ನು ವಿಸ್ತರಿಸಿದ ರೂಪ ಬರೆದು ಮತ್ತು ಅವುಗಳ ಬೆಲೆ ಕಂಡುಹಿಡಿದು ನಂತರ ಅವುಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆಯಾಗಿದೆ, ಯಾವುದು ಚಿಕ್ಕ ಸಂಖ್ಯೆಯಾಗಿದೆ ಅನ್ನೋದನ್ನು ಸಹ ನಾವು ಘಾತಾಂಕಗಳು ಪಾಠದಲ್ಲಿ ತಿಳ್ಕೊಬಹುದಾಗಿದೆ. ನೆಕ್ಸ್ಟ್ ಪರಿಕಲ್ಪನೆ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸುವುದು ಹೇಗೆ ಒಂದು ಸಂಖ್ಯೆಯನ್ನು. ಉದಾಹರಣೆ 432 ತಗೊಂಡಿದ್ದೀನಿ ನಾನು. 432 ಈ ರೀತಿ ಭಾಗಿಸೋಣ ಮಕ್ಕಳೇ. ನಾನು 2 ತಗೊಂಡಿದ್ದೀನಿ. 2ರಿಂದ 432 ಭಾಗಿಸಿದ್ರೆ 216 ಬರುತ್ತೆ. 216 2ರಿಂದ ಭಾಗಿಸ್ತಾ ಹೋದರೆ 108 ಬರುತ್ತೆ. 108 2ರಿಂದ ಭಾಗಿಸಿದ್ರೆ 54 ಬರುತ್ತೆ. 54 2ರಿಂದ ಭಾಗಿಸ್ತಾ ಹೋದರೆ 27 ಬಂತು. ಆದರೆ 27 2ರಿಂದ ಭಾಗ ಆಗುತ್ತಾ? ಆಗೋದಿಲ್ಲ. ಆದ್ದರಿಂದ 27ನ ಯಾವ ಮಗ್ಗಿಯು ಭಾಗ ಆಗುತ್ತೆ? ಎಸ್, 3ರಿಂದ ಭಾಗ ಆಗುತ್ತೆ. ಆಗ ನಾವು 3ರಿಂದ ಭಾಗಿಸೋಣ. 3 9 27, 3 9 ಬಂತು. ಆಗ ನಾವು 432 ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ 2 ಗುಣಿಸು 2 ಗುಣಿಸು 2 ಗುಣಿಸು 2, 3 ಗುಣಿಸು 3 ಗುಣಿಸು 3, ಅದನ್ನು ನಾವು 2ರ ಘಾತ 4 ಗುಣಿಸು 3ರ ಘಾತ 3 ಈ ರೀತಿಯಲ್ಲೂ ಸಹ ನಾವು ಏನು ಮಾಡ್ಬೋದು? ವ್ಯಕ್ತಪಡಿಸಬಹುದಾಗಿದೆ. ಇಲ್ಲಿ ಒಂದು ಉದಾಹರಣೆ ಸಮಸ್ಯೆಯನ್ನು ನೋಡಿ ಮಕ್ಕಳೇ. ಒಂದು ವಿಶೇಷತೆಯನ್ನು ಕಾಣ್ಬೋದು. -1ರ ಘಾತ 3 -1ರ ಘಾತ 4 ಆಗಿದೆ. ಇವುಗಳ ಬೆಲೆಯನ್ನು ಆಲ್ರೆಡಿ ನಿಮಗೆ ಬಿಡ್ಸಕ್ಕೆ ಬರುತ್ತೆ. ಪೆನ್ನು ಪೇಪರ್ ತೊಗೊಂಡು ಇದನ್ನು ಹಾಕ್ಕೊಂಡು ಬಿಡಿಸಿದ ನಂತರ ಇಲ್ಲಿ ಉತ್ತರ ಅಲ್ಲಿ ಉತ್ತರ ನಿಮ್ಮದು ಸೇಮ್ ಇದೆಯಾ ಗಮನಿಸಿ ಮಕ್ಕಳೇ. ಎಸ್, -1ರ ಘಾತ 3ರ ಬೆಲೆ -1, -1ರ ಘಾತ 4ರ ಬೆಲೆ +1. ಹೇಗೆ ಬಂತು ಇದು ವ್ಯತ್ಯಾಸ? ಗಮನಿಸಿ, -1 ಅನ್ನೋದು ಅದರ ಘಾತ ಬೆಸ ಸಂಖ್ಯೆ ಇದೆ. ಆ ಬೆಸ ಸಂಖ್ಯೆ ಇದ್ದರೆ ಯಾವಾಗಲೂ ಅದು -1 ಆಗಿರುತ್ತೆ. ಅದು ಸರಿ ಸಂಖ್ಯೆಯಾಗಿದ್ದರೆ ಅದರ ಘಾತ +1 ಆಗಿರುತ್ತೆ. ಅಂದರೆ -1ರ ಘಾತ ಬೆಸ ಸಂಖ್ಯೆ ಇದ್ದರೆ -1 ಉತ್ತರ ಆಗಿರುತ್ತೆ. -1ರ ಘಾತ ಸರಿ ಸಂಖ್ಯೆ ಇದ್ದರೆ ಅದು +1 ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟು ಇಷ್ಟೂ ಲೆಕ್ಕಗಳೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಈಗ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣವಾ? ಅಭ್ಯಾಸ 13.1 ಓಪನ್ ಮಾಡಿ ಮಕ್ಕಳೇ. ಪೆನ್ನು ಪುಸ್ತಕವನ್ನು ತಗೊಳ್ಳಿ, ಬರಿತಾ ಹೋಗಿ. ಇವುಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ 2ರ ಘಾತ 6. 2ರ ಘಾತ 6 ಅಂದರೆ ಅರ್ಥ ಏನು? 2ನ್ನು 6 ಬಾರಿ ಬರ್ಕೊಂಡು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿ ಎಷ್ಟು ಬಂತು? 64. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಾಬ್ಲಮನ್ನು ತಗೊಳ್ಳೋಣ. 9ರ ಘಾತ 3. ಯಾರು ಮಾಡ್ತೀರಾ ಇದನ್ನು? ಓಕೆ, 9ರ ಘಾತ 3ನ್ನು 9 ಗುಣಿಸು 9 ಗುಣಿಸು 9 ಅಂತ ಬರೀಬಹುದು. ಅವುಗಳ ಗುಣಲಬ್ಧವನ್ನು ಗುಣಿಸಿದಾಗ 729 ನಮಗೆ ಸಿಕ್ತು. ಈ ರೀತಿ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ನೆಕ್ಸ್ಟು ಕೊಟ್ಟಿರುವಂತಹ ಲೆಕ್ಕಗಳನ್ನು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ.
ವಿಸ್ತರಣ ರೂಪದಲ್ಲಿದೆ. 6 × 6 × 6 × 6 4 ಬಾರಿ ಪುನರಾವರ್ತನೆಯಾಗಿದೆ. ಆದ್ದರಿಂದ ನಾವು 6ಅನ್ನು 4ರ ಘಾತ ರೂಪದಲ್ಲಿ ಬರಿಬೇಕು. ಸೊ 6ರ ಘಾತ 4 ಎಂಬುದಾಗಿ ವ್ಯಕ್ತಪಡಿಸಬಹುದು. ಅದೇ ರೀತಿ 5 × 5 × 7 × 7 × 7 ಇದೆ. ಸೊ 5 2 ಬಾರಿ ಪುನರಾವರ್ತನೆಯಾಗಿರೋದ್ರಿಂದ ಅದನ್ನು 5ರ ಘಾತ 2 ಅಂತ ಹೇಳ್ತೀವಿ. ಅದು 7 3ರ ಬಾರಿ ಪುನರಾವರ್ತನೆಯಾಗಿರೋದ್ರಿಂದ 7ರ ಘಾತ 3 ಅಂತ ಹೇಳ್ತೀವಿ. ಮುಂದೆ ನೀಡಿರುವಂತಹ ಪ್ರತಿಯೊಂದು ಸಂಖ್ಯೆಯನ್ನು ಸಹ ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸುವಂಥದ್ದು. ಮೊದಲನೇದಾಗಿ 343. ಅದನ್ನು 7ರ ಘಾತದಲ್ಲಿ ವ್ಯಕ್ತಪಡಿಸೋದಾದರೆ ಅದನ್ನು 7ರ ಘಾತ 3 ಎಂಬುದಾಗಿ ಬರಿಬಹುದು. 3125 ಅದನ್ನು ಸಹ ನಾವು 5ರ ಘಾತದಲ್ಲಿ ವ್ಯಕ್ತಪಡಿಸೋದಾದರೆ ಅದನ್ನು 5 ಬಾರಿ ಗುಣಾಕಾರ ಮಾಡಿದರೆ ನಮಗೆ 3125 ಬರ್ತದೆ. ಸೊ ಅದನ್ನು 5ರ ಘಾತ 5ರ ರೂಪದಲ್ಲಿ ಬರಿಬಹುದಾಗಿದೆ. ಮುಂದಿನ ಕಲಿಕಾಂಶದಲ್ಲಿ ಮುಂದೆ ನೀಡಿರುವಂತಹ ಪ್ರತಿಯೊಂದರಲ್ಲೂ ನಾವು ಅತಿ ದೊಡ್ಡ ಸಂಖ್ಯೆಯನ್ನು ಗುರುತಿಸೋದು ಹೇಗೆ, ಆಲ್ರೆಡಿ ನಾವು ಉದಾಹರಣೆ ಲೆಕ್ಕಗಳನ್ನು ಕೊಟ್ಟಿದ್ದೆ. ಅದೇ ರೀತಿ ನಾವು ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಯಾವುದು ದೊಡ್ಡ ಸಂಖ್ಯೆಯಾಗಿದೆ ಅನ್ನೋದನ್ನು ಗುರುತು ಮಾಡುವಂಥದ್ದು. ಗಮನಿಸಿ ಮಕ್ಕಳಲ್ಲಿ 100ರ ಘಾತ 2 ಅಥವಾ 2ರ ಘಾತ 100 ಇದೆ. ಸೊ 100ರ ಘಾತ 2ರ ಬೆಲೆ ನಿಮ್ಗೆ ಆಲ್ರೆಡಿ 10,000 ಅಂತ ಗೊತ್ತು. ಆದರೆ 2ರ ಘಾತ 100ಅನ್ನು ಕಂಡುಹಿಡಿಬೇಕಾದ್ರೆ ನಾವು 2ಅನ್ನು ಎಷ್ಟು ಬಾರಿ ಬರ್ಕೋಬೇಕು? 100 ಬಾರಿ ಬರ್ಕೊಳ್ಬೇಕು. ಅದು ಸಾಧ್ಯ ಆಗೋದಿಲ್ಲ, ಅತಿ ದೊಡ್ಡ ಸಂಖ್ಯೆ ಆಗಿದೆ. ಆದ್ದರಿಂದ 2ರ ಘಾತ 100 ಅನ್ನೋದು ದೊಡ್ಡ ಸಂಖ್ಯೆಯಾಗಿದೆ. ಇವೆರಡರಲ್ಲೂ 2ರ ಘಾತ 100 ದೊಡ್ಡದು. ನೆಕ್ಸ್ಟ್ ಗಮನಿಸಿ ಮಕ್ಕಳೇ, 5ರ ಘಾತ 3 ಮತ್ತು 3ರ ಘಾತ 5ರಲ್ಲಿ ಯಾವುದು ದೊಡ್ಡ ಸಂಖ್ಯೆಯಾಗಿದೆ? 3ರ ಘಾತ 5. ಅದರ ಬೆಲೆಯನ್ನು ನಾವು ಯಾವ ರೀತಿ ಕಂಡುಹಿಡಿಬೇಕು? ಹೌದು, ಅದನ್ನು ವಿಸ್ತರಣಾ ರೂಪದಲ್ಲಿ ಬರ್ಕೊಂಡು 5ರ ಘಾತ 3ರ ಬೆಲೆ ಎಷ್ಟು, 3ರ ಘಾತ 5ರ ಬೆಲೆ ಎಷ್ಟು ಅಂತ ಹೇಳಿ ಅದೆರಡನ್ನು ಹೋಲಿಕೆ ಮಾಡಿ ಅವೆರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಬರುತ್ತೋ ಅದೇ ದೊಡ್ಡದಾಗಿರುತ್ತೆ. ಆದ್ದರಿಂದ ಇದನ್ನು ನೀವು 3ರ ಘಾತ 5 ದೊಡ್ಡದಾಗಿದೆ ಅನ್ನೋದನ್ನು ಬರಿತೀರಾ. ನೆಕ್ಸ್ಟ್ ಸುಲಭ ರೂಪಕ್ಕೆ ತರುವಂಥದ್ದು ಅಂದರೆ ಕೊಟ್ಟಿರುವಂತಹ ಸಮಸ್ಯೆಯನ್ನು ನಾವು ಸುಲಭ ರೂಪವನ್ನು ಮಾಡೋದು ಹೇಗೆ? 2 × 10ರ ಘಾತ 3 ಕೊಟ್ಟಿದ್ದಾರೆ ಅಂದರೆ ಅರ್ಥ 2ಇಂದ ಗುಣಾಕಾರ ಮಾಡಬೇಕು 10ರ ಘಾತ 3. ಸೊ 2 × 10 × 10 10ಅನ್ನು 3 ಬಾರಿ ಬರ್ಕೊಂಡಿದ್ದೀನಿ. ಅದರ ಗುಣಲಬ್ಧ 2000 ಬರುತ್ತೆ. ಸುಲಭ ರೂಪಕ್ಕೆ ತನ್ನಿ ಮಕ್ಕಳೇ. -4 ಹೋಲ್ ಘಾತ 3 ಅಂದರೆ -4ರ ಘಾತ 3 ಈಕ್ವಲ್ಸ್ -4 -4 ಗುಣಿಸು -4 ಈಕ್ವಲ್ಸ್ -64. ಅದೇ ರೀತಿ -3ರ ಘಾತ 2 ಗುಣಿಸು -5ರ ಘಾತ 2. ಈ ಲೆಕ್ಕನೂ ಸಹ ಅತಿ ಸುಲಭವಾಗಿ ಮಾಡ್ಬೋದಲ್ವ ಮಕ್ಕಳೇ? ಹೌದು. -3ರ ಘಾತ 2ಅನ್ನು -3 ಗುಣಿಸು -3 ಮತ್ತು -5ರ ಘಾತ 2ಅನ್ನು -5 ಗುಣಿಸು -5 ಅಂತ ಬರೀಬಹುದು. ಅವುಗಳ ಗುಣಲಬ್ಧ ಈ ರೀತಿಯಾಗಿದೆ. -3ರ ಘಾತ 2ರ ಬೆಲೆ 9 ಗುಣಿಸು -5ರ ಘಾತ 2ರ ಬೆಲೆ 25 ಆಗಿದೆ. ಸೊ 9 25 ಎಷ್ಟು? 225 ಬರುತ್ತೆ. ಇವುಗಳ ಸುಲಭ ರೂಪದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನು ಈ ರೀತಿ ಬರೆದುಕೊಂಡು ವಿಸ್ತರಿಸ್ಕೊಂಡು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಬಹುದು. ಗೃಹ ಕಾರ್ಯದ ಲೆಕ್ಕಗಳು ಈ ಕೆಳಗಿನಂತಿವೆ. ಇವುಗಳೆಲ್ಲವನ್ನೂ ಸಹ ಬರೆದುಕೊಂಡು ನೀವು ಅಭ್ಯಾಸ ಮಾಡಿ ಮಕ್ಕಳೇ. ಧನ್ಯವಾದಗಳು.